ಹಲೋ ಮಕ್ಕಳೇ, ನಾವು ಮತ್ತೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ ಮೂಲಕ ಮೇರಾ ಬಚ್ಪನ್ ಪಾಠದ ಎರಡನೇ ಭಾಗವನ್ನು ನಾವೀಗ ಅಧ್ಯಯನವನ್ನು ಮಾಡೋಣ. ಎರಡನೇ ಭಾಗದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳಿತೀವಿ, ಅದಕ್ಕೂ ಮೊದಲು ನಮಗೆ ಮೊದಲನೇ ಭಾಗದಲ್ಲಿ ಏನೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ವಿ ಅದರ ಆಧಾರವಾಗಿ ಕೆಲವು ಪ್ರಶ್ನೆಗಳನ್ನು ನಾವೀಗ ಪ್ರಾರಂಭದಲ್ಲಿ ನೋಡಬೇಕಾಗತ್ತೆ. ನಾವು ಮೊದಲನೇ ಭಾಗದಲ್ಲಿ ಕೆಲವೊಂದು ಅಷ್ಟು ವಿಷಯಗಳನ್ನು ನಾವು ವಿಚಾರ ಮಾಡಿದ್ವಲ್ವರ. ಈಗ ನೋಡೋಣ ಬನ್ನಿ ಮಕ್ಕಳೇ. ಅನುರೂಪದ ಪ್ರಶ್ನೆ ಅಭ್ಯಾಸದ ಮೊದಲನೇ ಪ್ರಶ್ನೆ ಎಲ್ಲಿದೆ? ಟ್ರೈನ್. ಟ್ರೈನ್ ಮೀನ್ಸ್ ಟ್ರೈನು ಎಲ್ಲಿ ಸಂಚಾರವನ್ನು ಮಾಡುತ್ತೆ? ಎಲ್ಲಿ ಟ್ರೈನನ್ನು ನಾವು ಕಾಣಬಹುದು? ಭೂಯಾತ್ರ. ಇದು ಭೂಮಿಯ ಮೇಲೆ ಓಡ್ತಕ್ಕಂಥ ಒಂದು ವಾಹನ ಅಲ್ವರ. ಹಾಗೆ ನೌಕಾ ಅಂದರೆ ಈ ಪಾಠದಲ್ಲಿ ಅಬ್ದುಲ್ ಕಲಾಂ ರವರ ತಂದೆಯವರು ನೌಕೆಗಳನ್ನ ಅಂದ್ರೆ ಬೋಟನ್ನು ತಯಾರು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗಿದ್ರು ಅಂತ ನಾವು ನೋಡಿದ್ವಲ್ವರ. ಹಾಗಾದ್ರೆ ಆ ಬೋಟನ್ನ, ದೋಣಿಯನ್ನು ಅವರು ಎಲ್ಲಿ ಸಂಚಾರಕ್ಕೆ ಬಿಡಬಹುದಾಗಿತ್ತು? ಜಲಯಾತ್ರ. ಓಕೆ, ನೌಕಾ ಜಲಯಾತ್ರ. हिंदू मंदिर. हिंदुओं के लिए पूजा का स्थल, पूजा के लिए ಮಂದಿರ. ಪೂಜೆಗೆ ಅಥವಾ ಭಗವಂತನ ಆರಾಧನೆಗೆ ಹಿಂದೂಗಳಿಗೆ ಯಾವ ಒಂದು ಸ್ಥಳ ಇದೆ? ಮಂದಿರ ಇದೆ. ಹಾಗೆ ಇಸ್ಲಾಂ ಅಂದರೆ ಇಸ್ಲಾಮರಿಗೆ ಯಾವ ಒಂದು ಪೂಜಾ ಸ್ಥಳವಾಗಿ ನಾವು ಪರಿಗಣಿಸಬಹುದು? ಮಸ್ಜಿದ್. इसके लिए क्या लिखना? मस्जिद लिखना. ಮಸ್ಜಿದನ್ನು ನಾವು ಇಸ್ಲಾಂ ಧರ್ಮದ ಆರಾಧನೆಯಲ್ಲಿ ನಾವು ಮಸೀದಿಗೆ ಹೋಗ್ತಕ್ಕಂಥ ಒಂದು ಪರಿಪಾಠವನ್ನು ಗಮನಿಸ್ತೀವಲ್ಲ ಮಕ್ಕಳೇ. ಓಕೆ, ಈಗ ನಾವು ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಅಭ್ಯಾಸದಲ್ಲಿ ಸಹಿ ಶಬ್ದ ಸೆ ಖಾಲಿ ಸ್ಥಾನ್ ಬರಿಯೇ. ಸರಿಯಾದ ಶಬ್ದದಿಂದ ಖಾಲಿ ಜಾಗವನ್ನು ಭರ್ತಿ ಮಾಡ್ರಿ. ಆಪ್ಷನ್ ಕೂಡ ಇದೆ. ರಾಮೇಶ್ವರಂ ಮೇ ಪ್ರತಿಷ್ಠಿತ ಡ್ಯಾಶ್ ಮಂದಿರ ಹೈ. ಆಪ್ಷನ್ ಆ ವಿಷ್ಣು, ಹಾ ಅಯ್ಯಪ್ಪ, ಈ ಹನುಮಾನ್, ಈ ಶಿವ್. ಈ ನಾಲ್ಕರಲ್ಲಿ ಯಾವುದು ಸರಿ ಉತ್ತರ? ನೀವು ಯಾರು ಹೇಳಿದ್ರಲ್ವಾ, ವೆರಿ ಗುಡ್. ಕೊನೆಯ ಶಬ್ದ ಈ ಶಿವ್. ರಾಮೇಶ್ವರಂದಲ್ಲಿ ಯಾವ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಮಂದಿರ ಇದೆ? ಶಿವ ಮಂದಿರ ಇದೆ ಅಲ್ವರ. ನಾವೀಗ ಉತ್ತರವಾಗಿ ಇಲ್ಲಿ ಉತ್ತರ ಪತ್ರಿಕೆಯಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂಥ ಸ್ಪೇಸ್ ಅಲ್ಲಿ ಆಪ್ಷನ್ ನಂಬರ್ ಸಹಿತ ಶಿವ್ ಅಂತೇಳಿ ನಾವು ಬರಿಬೇಕಾಗತ್ತೆ. ಓಕೆ ಮಕ್ಕಳೇ, ಈಗ ನಾವು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಏನಿದೆ? ಇದಕ್ಕೂ ಕೂಡ ನಮಗೆ 4 ಆಪ್ಷನ್ಗಳನ್ನು ನಾವು ನೋಡಬಹುದು. ಜೈನುಲಾಬ್ದೀನ್ ಕಿ ದಿನಚರ್ಯ ಡ್ಯಾಶ್ ಕೆ ಪಹಲೆ ಶುರು ಹೋತಿ ಥಿ. ಜೈನುಲಾಬ್ದೀನ್ ಅವರ ಒಂದು ದಿನಚರಿ ಡ್ಯಾಶ್ ಕೆ ಮೊದಲು ಶುರು ಆಗ್ತಾ ಇತ್ತು. ಯಾವತ್ತಕ್ಕೆ ಮೊದಲು? ಪೌಫಟ್ನೆ, ಸೂರ್ಯಾಸ್ತ್, दोपहर, शाम. इन 4 शब्दों में से सही उत्तर कौन सा है? ಈ 4 ಶಬ್ದಗಳಲ್ಲಿ ಸರಿಯಾದ ಉತ್ತರ ಯಾವುದು? ಪೌಫಟ್ನೆ, ಸೂರ್ಯಾಸ್ತ, ದೋಪಹರ್, ಶಾಮ್. ಯಾವುದು? ಪೌಫಟ್ನೆಗೆ ಪೆಹಲೆ, ಸೂರ್ಯೋದಯಕ್ಕೆ ಮೊದಲು ಅಲ್ವರ. ಪೌಫಟ್ನೆ ಇದಕ್ಕೆ ಉತ್ತರ ಆಗುತ್ತೆ. पढ़ने के पहले अब्दुल कलाम जी के पिताजी जैनुलाब्दीन की दिनचर्या पौ पढ़ने के पहले शुरू होती थी. आनंतर ನೋಡೋಣ. ಮತ್ತೊಂದು ಪ್ರಶ್ನೆಯಲ್ಲಿದೆ, ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ को ಡ್ಯಾಶ್ कहकर पुकारा करता थे. ಅಹಮದ್ ಜಲಾಲುದ್ದೀನ್ ಯಾರು ಅಂತ ನಮಗೆ ಗೊತ್ತಾಗಿದೆ. ನೌಕೆಗಳ ನಿರ್ಮಾಣ ಕಾರ್ಯದಲ್ಲಿ ಅವರ ತಂದೆಯವರಿಗೆ ಜೈನುಲಾಬ್ದೀನ್ ಅವರ ಜೊತೆಗೆ ಇರ್ತಕ್ಕಂಥ ಸ್ಥಳೀಯ ಒಬ್ಬ ಗುತ್ತಿಗೆದಾರರು, ಸ್ಥಾನೀಯ ಟೇಕೆದಾರ ಆಗಿದ್ರು ಅಲ್ಲವರ. ನೋಡಿ, ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂಕು ಡ್ಯಾಶ್ ಕ್ಯಾಕರ್ ಪುಕಾರ ಕರ್ತೈತೆ. ಅಹಮದ್ ಜಲಾಲುದ್ದೀನ್ ರವರು ಅಬ್ದುಲ್ ಕಲಾಂ ರವರನ್ನ ಏನಂತ ಹೇಳಿ ಕರಿತಾ ಇದ್ರು? ಇಲ್ಲಿ ಖಾಲಿ ಸ್ಥಾನದಲ್ಲಿ 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಯಾವುದು? ಅಬ್ದುಲ್ ಕಲಾಂ ಆಜಾದ್ ರಾಷ್ಟ್ರವಾದಿ ಕಲಾಂ. ಈ 4ರಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್, ಹಾ ಆಜಾದ್.
ಆಜಾದ್ ಅಂತೇಳಿ ಕರಿತಾ ಇದ್ರಲ್ವ ಮಕ್ಕಳೇ? ಉತ್ತರ ಆಜಾದ್. ಆಜಾದ್ कहकर पुकारा करते थे. ಆಜಾದ್ कहकर पुकारा करते थे. ನಾವು ಮುಂದೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಎಲ್ಲಿದೆ? ಖಾಲಿಸ್ಥಾನವನ್ನ ನಾವು ಸರಿಯಾದ ಪದದಿಂದ ಉತ್ತರವನ್ನ ಬರೆದು ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮೇರೆ ಪಿತಾಜಿ ಕೆ ಡ್ಯಾಶ್ ಥೇ. ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ರಾಮೇಶ್ವರ ಮಂದಿರದ ಪೂಜಾರಿಗಳಾಗಿದ್ರು. ಮತ್ತು ಇವರ ತಂದೆಯವರಿಗೆ ಎಂತಹ ಒಂದು ಸಂಬಂಧ ಇವರ ಜೊತೆ ಇತ್ತು? ಇವರ ತಂದೆಯವರ ಜೊತೆ ಯಾರ ತಂದೆ? ಅಬ್ದುಲ್ ಕಲಾಂ ರವರ ತಂದೆ ಜೈನುಲಾಬ್ದೀನ್ ಅವರ ಜೊತೆಯಲ್ಲಿ ಇವರ ಒಂದು ನಿಕಟತೆ ಅಂತಹದ್ದು ಅಭಿನ್ನ ಮಿತ್ರತೆ. ಉತ್ತರ ಅಭಿನ್ನ ಮಿತ್ರತೆ. ಅಭಿನ್ನ ಮಿತ್ರತೆ. ಓಕೆ, ಮುಂದೆ ಹೋಗೋಣ ಮಕ್ಕಳೇ. ಈಗ ನೋಡಿ ಸ್ಟೂಡೆಂಟ್ಸ್, ಅಹಮದ್ ಜಲಾಲುದ್ದೀನ್ ಕಿ ಡ್ಯಾಶ್ ಕೆ ಸಾಥ್ ಶಾದಿ ಹೋ ಗಯಿ. ಅಹಮದ್ ಜಲಾಲುದ್ದೀನ್ ಅವರ ಒಂದು ಮದುವೆ ಯಾರ ಜೊತೆಲಿ ಆಯ್ತು? ಈ ಖಾಲಿಸ್ಥಾನದಲ್ಲಿ ನಾವು ಸರಿಯಾದ ಒಂದು ಉತ್ತರವನ್ನು ಬರೆಯೋಣ. ಅಬ್ದುಲ್ ಕಲಾಂ ರವರ ಅಕ್ಕ ಆಗಿರ್ತಕ್ಕಂಥ ಜೊಹರಾಳ ಜೊತೆ ಇವರ ಮದುವೆ ಆಗುತ್ತೆ ಅಲ್ವರ. ಉತ್ತರದಲ್ಲಿ ಏನ್ ಬರಿಬೇಕಾಗುತ್ತೆ? ಕಲಾಂ ಕಿ ಬಡಿ ಬೆಹನ್, ಕಲಾಂ ರವರ ದೊಡ್ಡ ಅಕ್ಕ, ಕಲಾಂ ಕಿ ಬಡಿ ಬೆಹನ್ ज़ोहरा के साथ शादी हो गई. ज़ोहरा के साथ शादी हो गई. ಇದು ನಾವು ಈ ಖಾಲಿಸ್ಥಾನದಲ್ಲಿ ಬರಿತಕ್ಕಂಥ ಉತ್ತರ ಮಕ್ಕಳೇ. ಓಕೆ, ಮುಂದೆ ಹೋಗೋಣ. ಆರನೇ ಪ್ರಶ್ನೆ, ರಾಮೇಶ್ವರಂ ಪ್ರಸಿದ್ಧ ಡ್ಯಾಶ್ ಹೈ. ರಾಮೇಶ್ವರಂ ಪ್ರಸಿದ್ಧವಾದ ಒಂದು ಎಂತಹ ಸ್ಥಳವಾಗಿದೆ? ತೀರ್ಥ ಸ್ಥಳ ಹೈ. ಓಕೆ, ಉತ್ತರ ತೀರ್ಥ ಸ್ಥಳ. ತೀರ್ಥಸ್ಥಳ ಆಗಿದೆ ಅಲ್ಲ ಮಕ್ಕಳೇ. ಈಗ ನಾವು ಮುಂದೆ ಹೋಗೋಣ ಮಕ್ಕಳೇ. ಓಕೆ, ನಾವು ಏನೆಲ್ಲ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಿದ್ವೋ ಕೇವಲ ಒಂದು ವಾಕ್ಯದ ಅಥವಾ ಒಂದು ಪದದ ಉತ್ತರಗಳನ್ನು ಮಾತ್ರ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದಲ್ಲ, ಬದಲಾಗಿ 2-3 ವಾಕ್ಯದ ಪ್ರಶ್ನೆಗಳನ್ನು ಕೂಡ ನಾವು ಬರಿಬೇಕಾಗುತ್ತೆ. ದೋತಿನ ವಾಕ್ಯ ಉತ್ತಲಿಕೆ 2-3 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಎಲ್ಲಿದೆ ನೋಡಿ. ಜೈನುಲಾಬ್ದೀನ್ ಕೌನ್ಸ ಕಾಮ್ ಶುರು ಕಿಯಾ. ಜೈನುಲಾಬ್ದೀನ್ ಅವರು ಎಂತಹ ಕೆಲಸವನ್ನು ಶುರು ಮಾಡಿದ್ರು? ಜೈನುಲಾಬ್ದೀನ್ ಯಾರು ಅಂತ ನಿಮಗೆ ಗೊತ್ತಿದೆ, ಅಬ್ದುಲ್ ಕಲಾಂ ರವರ ತಂದೆ. ಅವರು ಯಾವ ಒಂದು ಕೆಲಸವನ್ನ ಅವರು ಪ್ರಾರಂಭಿಸಿದ್ರು ನೋಡಿ. ಉತ್ತರ ಈ ತರ ಇದೆ. जैनुलाब्दीन ने लकड़ी की नौकाएं बनाने का काम शुरू किया। उस समय कलाम की आयु 4 साल की थी। ಜೈನುಲಾಬ್ದೀನ್ ಅವರು ಒಂದು ಕಟ್ಟಿಗೆ ಅಥವಾ ಮರದ ನೌಕೆಗಳನ್ನ ಅಂದ್ರೆ ದೋಣಿಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಶುರು ಮಾಡಿದ್ರು. ಹಾಗೆ ಆ ಸಮಯದಲ್ಲಿ ಅಬ್ದುಲ್ ಕಲಾಂ ರವರ ಒಂದು ವಯಸ್ಸು 6 ವರ್ಷವಾಗಿತ್ತು. ये नौका ये तीर्थयात्रियों को रामेश्वरम से धनुषकोडी तक, ಧನುಷ್ಕೋಡಿಯನ್ನು ನಾವು ಸೇತುಕರೆಕೂಡ ಅಂತ ಹೇಳಿ ನಾವು ಕರಿಬಹುದು. ತೀರ್ಥಯಾತ್ರೆಗಳನ್ನ ರಾಮೇಶ್ವರಂ ಧನುಷ್ಕೋಡಿಯವರೆಗೆ ಕರ್ಕೊಂಡು ಹೋಗ್ತಕ್ಕಂಥ ತರ್ತಕ್ಕಂಥ ಒಂದು लाने ले जाने के काम आती थी। एक स्थानीय ठेकेदार अहमद जलालुद्दीन के साथ जैनुलाब्दीन समुद्र तट के पास नौकाएं बनाने लगी। ಇಷ್ಟು ವಾಕ್ಯಗಳಲ್ಲಿ ಉತ್ತರವನ್ನು ಬರೆದಿದ್ದೆ ಆದ್ರೆ ನಿಮಗೆ 2-3 ಅಂಕಗಳಿಗೆ ಮೋಸ ಇಲ್ಲ ಅಲ್ವಾ ಮಕ್ಕಳೇ? ಚೆನ್ನಾಗಿ ಬರೀತೀರಲ್ವಾ? ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್. ಮುಂದೆ ಹೋಗೋಣ ನೋಡಿ. ಮತ್ತೊಂದು ಪ್ರಶ್ನೆ 2-3 ವಾಕ್ಯದ ಪ್ರಶ್ನೆ ಆಗಿದೆ. ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ? ಜೈನುಲಾಬ್ದೀನ್ ಅವರು ನಮಾಜ್ ಬಗ್ಗೆ ಏನ್ ಹೇಳ್ತಾ ಇದ್ರು? ಅಬ್ದುಲ್ ಕಲಾಂ ರವರು ಒಮ್ಮೆ ಕೇಳದಂತ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಅಥವಾ ವಿವೇಕ ಅಂತಕ್ಕಂಥದ್ದು ಬಂದಂತ ಸಂದರ್ಭದಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ವೃದ್ಧಿಸಿಕೊಂಡತಕ್ಕಂಥ ಸಂದರ್ಭದಲ್ಲಿ ಅವರ ತಂದೆಯವರ ಜೊತೆಯಲ್ಲಿ ಕೇಳಿದಾಗ ಅವರ ತಂದೆಯವರು ಜೈನುಲಾಬ್ದೀನ್ ಅವರು ಹೇಳ್ತಕ್ಕಂಥ ಒಂದು ನಮಾಜಿನ ಬಗ್ಗೆ ಈ ರೀತಿ ಇದೆ. ಇದು ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳು. ಓಕೆ, ಅರ್ಥವಾಗ್ತಾ ಇದೆಯಾ? जैनुलाब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर के इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म,
पंथ का कोई भेद भाव नहीं होता। ಇಷ್ಟು ಉತ್ತರವನ್ನು ನೀವು ಬರೆಯೋದಕ್ಕೆ ಬಹಳ ಅಭ್ಯಾಸವನ್ನು ಮಾಡ್ತಾ ಇರಿ ಮಕ್ಕಳೇ. ಮುಂದೆ ಹೋಗೋಣ. ಈಗ ನಾವು ಮುಂದೆ ಮೇರಾ ಬಚ್ಪನ್ ಪಾಠದಲ್ಲಿ ಮತ್ತೆ ಅಬ್ದುಲ್ ಕಲಾಂ ರವರು ನಮಗೆ ಏನೆಲ್ಲ ಒಂದು ತಮ್ಮ ಬಾಲ್ಯದ ಅನೇಕ ಘಟನೆಗಳನ್ನ ಹೇಳ್ತಾ ಮತ್ತು ಕೆಲವು ಘಟನೆಗಳನ್ನ ನಮಗಿಲ್ಲಿ ಪ್ರಸ್ತುತಪಡಿಸ್ತಾರೆ ನೋಡೋಣ. ಓಕೆ, ಪಾಠದಲ್ಲಿ ಪೇಜ್ ನಂಬರ್ 3-4 ಅಂದ್ರೆ ಟೆಕ್ಸ್ಟ್ ಬುಕ್ಕಿನ ಅನುಸಾರ ಪೇಜ್ ನಂಬರ್ 34 and 35 ಅಲ್ಲಿ ನಮಗೆ ಏನೆಲ್ಲ ವಿಷಯಗಳನ್ನ ಇಲ್ಲಿ ಅಬ್ದುಲ್ ಕಲಾಂ ರವರು ನಮ್ಮ ಜೊತೆ ತಮ್ಮ ಆತ್ಮಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे, पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಅಂದ್ರೆ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಈ ವಿಷಯವನ್ನ ಅಥವಾ ಈ ಸಂಗತಿಯನ್ನು ಕೂಡ ನಾನು ಉಲ್ಲೇಖಿಸಬೇಕಾಗಿದೆ. ಏನಪ್ಪಾ ಅಂದ್ರೆ ಇಡೀ ಒಂದು ನಮ್ಮ ಒಂದು ವಟಾರದಲ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಒಂದು ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಕೇವಲ ಜಲಾಲುದ್ದೀನ್ ಅವರೇ ನಮ್ಮ ಒಂದು ವಟಾರದಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ಜಲಾಲುದ್ದೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿನೇ ಮಾತ್ರ ಇಂಗ್ಲಿಷ್ನಲ್ಲಿ ಬರೆಯೋದನ್ನ ಕಲ್ತಿದ್ರು, ಬರೆಯಬಹುದಾಗಿತ್ತು. ಅವ್ರು ಇಂಗ್ಲಿಷನ್ನ ಓದಿರ್ತಕ್ಕಂಥ ಏಕಮಾತ್ರ ವ್ಯಕ್ತಿಯಾಗಿದ್ರು. ಮೇರೆ ಪರಿಚಿತೋ ಮೇ ಜಲಾಲುದ್ದೀನ್ ಕೆ ಬರಾಬರ್ ಶಿಕ್ಷಾ ಕಸ್ತರ್ ಕಿಸಿ ಕಾ ಭಿ ನಹೀ ತಾ. ಇವರಿಗೆ ಪರಿಚಯಸ್ಥರಲ್ಲಿ ಇವ್ರಿಗೆ ಯಾರೆಲ್ಲ ಗೊತ್ತಿತ್ತು ಅವರಲ್ಲಿ ಜಲಾಲುದ್ದೀನ್ ಅವರಿಗೆ ಸರಿಸಮಾನವಾಗಿ ಈಕ್ವಲ್ ಆಗಿ ಈಕ್ವಲ್ ಆಗಿ ಶಿಕ್ಷಣದ ಒಂದು ಮಟ್ಟ ಲೆವೆಲ್, ಎಜುಕೇಶನ್ ಲೆವೆಲ್ ಯಾರಿಗೂ ಕೂಡ ಅಷ್ಟೊಂದು ಇರಲಿಲ್ಲ ಅಂತೇಳಿ ಮಕ್ಕಳೇ. ಓಕೆ ನೋಡಿ ಮಕ್ಕಳೇ, ಅಬ್ದುಲ್ ಕಲಾಂ ರವರು ನಮಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಮೇರೆ ಪರಿಚಿತೋಮೆ, ನನ್ನ ಪರಿಚಯಸ್ಥರಲ್ಲಿ ಜಲಾಲುದ್ದೀನ್ಗೆ ಸರಿಸಮಾನವಾಗಿ ಶಿಕ್ಷಣದ ಒಂದು ಮಟ್ಟದಲ್ಲಿ ಮತ್ತಾರಿಗೂ ಕೂಡ ಇರಲಿಲ್ಲ ಅಂತೇಳಿ ಹೇಳ್ತಾರೆ. ಅವ್ರ ನಾಹಿ ಕಿಸಿ ಕೋ ಉನ್ಕೆ ಬರಾಬರ್ ಬಾಹರಿ ದುನಿಯಾಕ್ಕೆ ಬಾರೆ ಮೇ ಪತಾ ತಾ. ಮತ್ತಲ್ಲದೆ ಆ ಜಲಾಲುದ್ದೀನ್ ಅವರಿಗೆ ಇವರ ಸಹ ಸರಿಸಮಾನವಾಗಿ ಮತ್ತಾರಿಗೂ ಕೂಡ ಹೊರ ಜಗತ್ತಿನ ಒಂದು ತಿಳುವಳಿಕೆ ಆಗಲಿ ಪರಿಚಯವಾಗಲಿ ಕೂಡ ಇರಲಿಲ್ಲ ಅಂತೇಳಿ ಅಬ್ದುಲ್ ಕಲಾಂ ರವರು ಜಲಾಲುದ್ದೀನ್ ಅವರ ಬಗ್ಗೆ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಹಾಗೆ ನೋಡಿ ಜಲಾಲುದ್ದೀನ್ ಜೊತೆಲಿ ಇವರ ಸಂಬಂಧ ಎಂಥದ್ದು ಅಂತೇಳಿ ನಮಗೆ ಮುಂದೆ ಗೊತ್ತಾಗ್ತದೆ. जलालुद्दीन मुझे हमेशा शिक्षित व्यक्तियों, वैज्ञानिकों जो समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ರವರಿಗೆ ಏನೆಲ್ಲ ವಿಷಯಗಳನ್ನ ಅವ್ರು ಹೇಳ್ತಾ ಇದ್ರಪ್ಪ ಅಂದ್ರೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ಎಜುಕೇಟೆಡ್ ಪೀಪಲ್ ಬಗ್ಗೆ, ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ಸೈಂಟಿಫಿಕ್ ರಿಸರ್ಚ್ಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಅಂದರೆ ಪ್ರಸ್ತುತ ಸಾಹಿತ್ಯ ಯಾವ ಒಂದು ದಿಶೆಯಲ್ಲಿ ಸಾಗ್ತಾ ಇದೆ, ಎಂಥ ಒಂದು ಸಾಹಿತ್ಯ ಜನಗಳಿಗೆ ಅಭಿರುಚಿ ಆಗುತ್ತೆ, ಮತ್ತು ಮೆಡಿಕಲ್ ಸೈನ್ಸ್ ಬಗ್ಗೆ, ಚಿಕಿತ್ಸಾ ವಿಜ್ಞಾನ ಮೀನ್ಸ್ ಮೆಡಿಕಲ್ ಸೈನ್ಸ್ ಬಗ್ಗೆ, ಅದರಲ್ಲಿ ಇರ್ತಕ್ಕಂಥ ಒಂದು ಏನೆಲ್ಲ ಒಂದು ಅವಕಾಶಗಳು, ಏನೆಲ್ಲ ಒಂದು ಮುಖ್ಯಾಂಶಗಳು, ಅವುಗಳ ಬಗ್ಗೆ ಕೂಡ ಅವರು ವಿಷಯಗಳನ್ನು ಅವರು ಹೇಳ್ತಾ ಇದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅಂತಹ ವ್ಯಕ್ತಿ ಜಲಾಲುದ್ದೀನ್ ಅವರು ನನಗೆ ಸೀಮಿತ ಕಾರ್ಯಕ್ಷೇತ್ರ ವ್ಯಾಪ್ತಿಯಿಂದ ಹೊರತಂದು ಒಂದು ಹೊಸ ಪ್ರಪಂಚದ ಒಂದು ಬೋಧನೆಯನ್ನು, ಹೊಸ ಪ್ರಪಂಚದ ಒಂದು ಜ್ಞಾನವನ್ನು ನನಗೆ ಮಾಡಿಸಿದ್ರು ಅಂತೇಳಿ ಅಬ್ದುಲ್ ಕಲಾಂ ರವರಿಗೆ ಜೈನುಲಾಬ್ದೀನ್ ಅವರ ಕುರಿತಾಗಿ ಇಲ್ಲಿ ನಮಗೆ ಹೇಳ ಬಯಸ್ತಾ ಇದ್ದಾರೆ. ಮಕ್ಕಳೇ ಮುಂದೆ ಹೋಗೋಣ. ನೋಡಿ ಇಲ್ಲಿ ಜೈನುಲಾಬ್ದೀನ್ ಅವರ ಒಂದು ಚಿತ್ರ ಕಾಣ್ತಾ ಇದೆ. ಅವರು ಇಂಗ್ಲಿಷ್ನಲ್ಲಿ ಪರಿಣಿತರಾಗಿದ್ದರು. ಇವರ ಒಂದು ಜ್ಞಾನ ಮತ್ತಾರಿಗೂ ಕೂಡ ಅಷ್ಟಾಗಿ ಇರಲಿಲ್ಲ ಅಂತೇಳಿ ನಮಗೆ ಇಲ್ಲಿ ಕಲಾಂ ರವರ ಮುಖಾಂತರ ನಮಗೆ ತಿಳಿಯ ಬರ್ತಾ ಇದೆ. ನೋಡಿ ಮತ್ತೆ ಮುಂದೆ ಹೋಗ್ತಾ ನಾವು ನೋಡ್ತೀವಿ, ಮೇರೆ ಬಾಲ್ಯಕಾಲ ಮೇ ಪುಸ್ತಕೆ ಏಕ್ ದುರ್ಲಭ ವಸ್ತು ಕಿ ತರ ಕರ್ತಿ ಥಿ. ನನ್ನ ಬಾಲ್ಯಕಾಲದಲ್ಲಿ, ನನ್ನ ಬಾಲ್ಯದಲ್ಲಿ ಪುಸ್ತಕಗಳು ಬಹಳ ಅಪರೂಪವಾದ ಒಂದು ವಸ್ತುವಾಗಿ ಕಂಡು ಬರ್ತಾ ಇತ್ತು. ಅಂದ್ರೆ ಪುಸ್ತಕಗಳು ಅಷ್ಟೊಂದು ಲಭ್ಯವಾಗ್ತಿರಲಿಲ್ಲ. ನೋಡಿ ಎಷ್ಟೆಲ್ಲ ಪುಸ್ತಕಗಳಿದಾವೆ ಲೈಬ್ರರಿನಲ್ಲಿ ಅಲ್ವಾ. ಇಷ್ಟು ಪುಸ್ತಕಗಳು ಕೂಡ ಅವರಿಗೆ ಆವಾಗಿನ ಒಂದು ಬಾಲ್ಯದಲ್ಲಿ ಇದರಲ್ಲಿ ಸ್ವಲ್ಪ ಪುಸ್ತಕಗಳು ಕೂಡ ಅವರಿಗೆ ಓದಕ್ಕೆ ಸಿಗ್ತಾ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರೆ. ಹಮಾರೆ ಯಹ ಸ್ಥಾನೀಯ ಸ್ತರ ಪರ್ ಏಕ್ ಪೂರ್ವ ಕ್ರಾಂತಿಕಾರಿಯ ಕಹಿಯೇ. ಉಗ್ರ ರಾಷ್ಟ್ರವಾದಿ STR ಮಾನಿಕಂ ಕಾ ನಿಜಿ ಪುಸ್ತಕಾಲಯ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ
ಇವರಿಗೆ ಸ್ಥಳೀಯ ಮಟ್ಟದಲ್ಲಿ ಒಂದು ಒಬ್ಬ ಪೂರ್ವ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅಂದ್ರೆ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಒಬ್ರು ಕ್ರಾಂತಿಕಾರಿಗಳಿದ್ರು. ಅವ್ರನ್ನ ಏನಂತ ಕರೀತಾರಪ್ಪ ಅಂದ್ರೆ ಉಗ್ರ ರಾಷ್ಟ್ರವಾದಿ STR ಮಾನಿಕಮ್ ಅಂತೇಳಿ ಅವ್ರದ್ದು ಒಂದು ಸ್ವಂತ ಲೈಬ್ರರಿ ಇತ್ತು. ನಿಜ ಪುಸ್ತಕಾಲಯ ಮೀನ್ಸ್ ಓನ್ ಲೈಬ್ರರಿ. ಆ ಸ್ವಂತ ಲೈಬ್ರರಿಯಲ್ಲಿ ಕೆಲವು ಪುಸ್ತಕಗಳು ಸಿಗ್ತಾ ಇದ್ವು. ಉನ್ಹೋನೆ ಮುಜೆ ಹಮೇಶ ಪढ़ने के लिए उत्साहित किया. ಅವರು ಯಾವಾಗಲೂ ನನಗೆ ಈ ಪುಸ್ತಕಗಳನ್ನು ಓದೋದಕ್ಕೆ ಪ್ರೋತ್ಸಾಹವನ್ನು ಪ್ರೇರಣೆಯನ್ನು ಕೊಡ್ತಾ ಇದ್ರಂತ ಮಕ್ಕಳೇ. ಓಕೆ, ಅರ್ಥ ಆಯ್ತಾ? ನೋಡಿ, ಪುಸ್ತಕವನ್ನು ಓದೋದಕ್ಕೆ ಇಂತಹ ಒಂದು ಅವಕಾಶ ಕೂಡ ನನ್ನ ಬಾಲ್ಯಕಾಲದಲ್ಲಿ ಈ ಈ ಒಂದು ಲೈಬ್ರರಿ ಮುಖಾಂತರ STR ಮಾನಿಕಮ್ರವರ ಒಂದು ಸ್ವಂತ ಲೈಬ್ರರಿಯಲ್ಲಿ ನಮಗೆ ಸಿಗ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಮೈ ಅಕ್ಸರ್ ಉನ್ಕೆ ಘರ್ ಸೆ ಪढ़ने के लिए ಕಿತಾಬೆ ಲೇ ಆಯಾ ಕರ್ತಾ था. ಹಾಗಾಗಿ ಅಕ್ಸರ್ ಮೀನ್ಸ್ ಹಾಗಾಗಿ ನಾನು ಹಾಗಾಗಿ ಅವರ ಒಂದು ಮನೆಯಿಂದ ನಾನು ಪುಸ್ತಕಗಳನ್ನು ಓದೋಕ್ಕೆ ತರ್ತಾ ಇದ್ದೆ ಅಂತ ಹೇಳ್ತಾರೆ. ಮಕ್ಕಳೇ, ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದೆ ಹೋಗೋಣ. ಗ್ರಂಥಾಲಯ ಒಂದು ಸ್ವರೂಪ ಹೇಗಿರುತ್ತೆ ಅಂತೇಳಿ ನಮಗೆ ಈ ಚಿತ್ರದಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಲ್ವಾ? ನೋಡಿ, ಹಾಗೆ ನಾವು ಮುಂದೆ ಹೋಗ್ತಾ ಪಾಠದ 3-4ನೇ ಪೇಜಿನ ವಿಚಾರದಲ್ಲಿ ನಾವು ನೋಡ್ತಾ ಇರ್ಬೇಕಾದ್ರೆ ಅಂದ್ರೆ ಟೆಕ್ಸ್ಟ್ ಬುಕ್ಕಿನ 34 ಮತ್ತು 35ನೇ ಪೇಜಲ್ಲಿ दूसरे जिस व्यक्ति का मेरे बाल जीवन पर गहरा असर पड़ा वो मेरे चचेरे बाई ಶಂಸುದ್ದೀನ್ थे. ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಇವರ ಬಾಲ್ಯ ಜೀವನದಲ್ಲಿ ಆಳವಾದ ಗಹರ ಅಸರ್ ಪಡ ಆಳವಾದ ಒಂದು ಪ್ರಭಾವವನ್ನ ಡೀಪ್ ಎಫೆಕ್ಟ್ ಅನ್ನು ಉಂಟು ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ರು. ಯಾರಪ್ಪ ಅಂದ್ರೆ ಮೇರೆ ಚಚೇರೆ ಬಾಯಿ ಶಂಸುದ್ದನ್ನ ನನ್ನ ಸಹೋದರನ ಚಚೇರೆ ಬಾಯಿ ಅಂದ್ರೆ ನನ್ನ ಸಹೋದರನ ಚಿಕ್ಕಪ್ಪ, ಗೊತ್ತಾಯ್ತಾ? ಸೋದರ ಚಿಕ್ಕಪ್ಪ ಆಗಿರ್ತಕ್ಕಂಥ ಶಂಸುದ್ದೀನ್ ರವರ ಆಗಿದ್ರು. ಓ ರಾಮೇಶ್ವರಂ ಮೇ ಅಖಬಾರ್ ಅಂಕೆ ಏಕಮಾತ್ರ ವಿತರಕ್ತೆ. ಅವರು ರಾಮೇಶ್ವರಂನಲ್ಲಿ ಒಬ್ಬರಾಗಿರ್ತಕ್ಕಂಥ ಏಕೈಕ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಅಖಬಾರ್ ಮೀನ್ಸ್ ನ್ಯೂಸ್ ಪೇಪರ್ಸ್, ಏಕೈಕ, ವಿತರಕರ ಅಂದ್ರೆ ಡಿಸ್ಟ್ರಿಬ್ಯೂಟರ್. ನೋಡಿ ಮಕ್ಕಳೇ, अखबार रामेश्वरम स्टेशन पर सुबह की ट्रेन से पहुंचते थे जो पांबन से आती थी. ಈ ಸಮಾಚಾರ ಪತ್ರಿಕೆಗಳು ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಇಂದ ಬೆಳಗಿನ ಒಂದು ಟ್ರೈನ್ ಇಂದ ತಲುಪ್ತಾ ಇದ್ವು. ಅದು ಪಾಂಬನ್ ಇಂದ ಬರ್ತಾ ಇತ್ತು. ರಾಮೇಶ್ವರಂ ಎಲ್ಲಿಂದ ಬರ್ತಾ ಇತ್ತು? ಪಾಂಬನ್ ಸ್ಥಳದಿಂದ ಈ ಸಮಾಚಾರ ಪತ್ರಿಕೆಗಳು ಬಂದು ಇಲ್ಲಿ ಸೇರ್ತಾ ಇದ್ವು. ಈ ಅಖಬಾರ್ ಏಜೆನ್ಸಿ को अकेले ಶಂಸುದ್ದೀನ್ ही चलाते थे. ಈ ಸಮಾಚಾರ ಪತ್ರಿಕೆಗಳ ಒಂದು ಏಜೆನ್ಸಿಯನ್ನ ಅಂದ್ರೆ ಪ್ರತಿನಿಧಿತ್ವವನ್ನ ಒಬ್ಬರೇ ಶಂಸುದ್ದೀನ್ ರವರೇ ನಡೆಸ್ತಾ ಇದ್ರು ರಾಮೇಶ್ವರಂನಲ್ಲಿ. ಇವರೊಬ್ಬರೇ ಪತ್ರಿಕೆ ಏಜೆನ್ಸಿಯನ್ನ ತಾಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಆಗಿದ್ರು ಅಂತ ಹೇಳ್ತಾರೆ. ರಾಮೇಶ್ವರಂ ಮೇ ಅಖಬಾರೋಂ ಕಿ ಜುಮ್ಲಾ 1000 ಪ್ರತಿಯಾ ಬಿಕ್ತಿ ಥಿ. ರಾಮೇಶ್ವರಂನಲ್ಲಿ ಪತ್ರಿಕೆಗಳ ಒಂದು ಪ್ರಸಾರ ಅಂದ್ರೆ ಪತ್ರಿಕೆಗಳ ಒಂದು ವಿತರಣೆ ಎಷ್ಟು ಪ್ರತಿಗಳು ಅಂದ್ರೆ ಎಷ್ಟು ಕಾಪೀಸ್ ಅಪ್ ಅಂದ್ರೆ ಒಟ್ಟಾರೆ ಜುಮ್ಲಾ ಅಂದ್ರೆ ಒಟ್ಟು ಟೋಟಲಿಯಾಗಿ 1000 ಪ್ರತಿಗಳು ಮಾರಲ್ಪಡ್ತಾ ಇದ್ವು. ನೋಡಿ, ಸಮಾಚಾರ ಪತ್ರಿಕೆಗಳನ್ನ ಯಾವ ರೀತಿ ಸಮಾಚಾರ ಪತ್ರಿಕೆಯನ್ನ ವಿತರಣೆ ಮಾಡ್ತಕ್ಕಂಥವರು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಹಾಗೆ ಮುಂದೆ ಹೋಗೋಣ. ಓಕೆ, ನೋಡಿ ಮಕ್ಕಳೇ, ಹಾಗೆ ನಾವು ಈ ಪಾಠದ ಕೊನೆಯ ಭಾಗದಲ್ಲಿ ನಾವು ಈಗ ಬಂದಿದ್ದೀವಿ. ನೋಡಿ, ಬಚ್ಪನ್ ಮೇ ಮೇರೆ 3 ಪಕ್ಕಿ ದೋಸ್ತೆ. ಇವರ ಬಾಲ್ಯದಲ್ಲಿ 3 ಜನ ಬಹಳ ಆತ್ಮೀಯ ಸ್ನೇಹಿತರಿದ್ರು, ಅಂದ್ರೆ ಚಡ್ಡಿ ದೋಸ್ತ್ ಅಂತ ಕರೀತಾರಲ್ವಾ, ಆ ತರ 3 ಜನ ಬಹಳ ಅತ್ಯಂತ ನಿಕಟ ಸ್ನೇಹಿತರಿದ್ರು. ಅವ್ರು ಯಾರಪ್ಪ ಅಂದ್ರೆ ರಾಮಾನಂದ ಶಾಸ್ತ್ರಿ, ಅರವಿಂದನ್ ಅವರು ಶಿವಪ್ರಕಾಶ್. ರಾಮಾನಂದ ಶಾಸ್ತ್ರಿ ಮತ್ತೆ ಅರವಿಂದನ್ ಮತ್ತೆ ಶಿವಪ್ರಕಾಶ್, ಈ 3 ಜನ ಅಬ್ದುಲ್ ಕಲಾಂ ರವರ ಪಕ್ಕಾ ದೋಸ್ತಾಗಿದ್ರು. ये तीनों ही ब्राह्मण परिवारों से थे. ಇವರು 3 ಕೂಡ ಬ್ರಾಹ್ಮಣ ಕುಟುಂಬದಿಂದ ಬಂದವರಾಗಿದ್ರು. रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ಈ 3ರಲ್ಲಿ ರಾಮಾನಂದ ಶಾಸ್ತ್ರಿ ಯಾರಾಗಿದ್ರಪ್ಪ ಅಂದ್ರೆ ಇವರ ತಂದೆಯ ಅಭಿನ್ನ ಸ್ನೇಹಿತರಾಗಿರ್ತಕ್ಕಂಥ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗನಾಗಿದ್ರು. ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ರಾಮೇಶ್ವರ ಮಂದಿರದ ಪೂಜಾರಿಗಳಾಗಿದ್ದಾರೆ. ಇವರ ಮಗನೇ ರಾಮಾನಂದ ಶಾಸ್ತ್ರಿ ಅವರು. ಅಲಗ್ ಅಲಗ್ ಬೇರೆ ಬೇರೆ ಧರ್ಮಗಳು, ಪಾಲನೆ ಮತ್ತು ಪೋಷಣೆ, ಪಢಾಯಿ ಲಿಖಾಯಿಕು
ವಿದ್ಯಾಭ್ಯಾಸ ಇರ್ಬೋದು, ಓದ್ತಕ್ಕಂಥದ್ದು ಇರ್ಬೋದು. लेकर हमसे हम में से किसी भी बच्चे ने कभी भी आपस में कोई भेदभाव महसूस नहीं किया. ನಾವೆಲ್ಲರೂ ನಾವು 3 ಜನ ಸ್ನೇಹಿತರು ಮತ್ತೆ ನಾನು ಕೂಡ ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ಬೇರೆ ಬೇರೆ ಧರ್ಮ ಆಗಿದ್ರು ಕೂಡ, ಪಾಲನೆ ಪೋಷಣೆ ಬೇರೆಯವರ ಹತ್ರ ನಾವಿದ್ರೂ ಕೂಡ, ಜೊತೆಗೆ ವಿದ್ಯಾಭ್ಯಾಸವನ್ನು ತೆಗೆದುಕೊಂಡಾಗಿ ಕೂಡ ನಮ್ಮಲ್ಲಿ ಯಾವುದೇ ರೀತಿ ನಾವೆಲ್ಲ ಮಕ್ಕಳಲ್ಲಿ ಯಾವತ್ತೂ ಕೂಡ ಪರಸ್ಪರ ಒಂದು ಭೇದ ಭಾವದ ಒಂದು ಪ್ರಸಂಗವನ್ನು ನಾವು ಅನುಭವಿಸ್ಲಿಲ್ಲ. ಭೇದ ಭಾವ, ಒಬ್ರಿಗೊಬ್ರು ನಾವು ಭೇದವನ್ನು ಮಾಡ್ತಕ್ಕಂಥದ್ದು, ಭಿನ್ನತೆಯಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ತೊಡಗಿರಲಿಲ್ಲ. ಈ ರೀತಿ ನಾವು ಒಟ್ಟುಗೂಡಿ ಭಾಳ ಸಂತೋಷವಾಗಿ ಜೊತೆಯಾಗಿ ನಾವೆಲ್ಲರೂ ಈ ರೀತಿ ಇರ್ತಾ ಇದ್ವಿ. ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವ, ಭಿನ್ನತೆ ಅಂತಕ್ಕಂಥದ್ದಿರಲಿಲ್ಲ. ಅಷ್ಟು ಆತ್ಮೀಯ ಸ್ನೇಹಿತರಾಗಿದ್ವಿ ಅಂತೇಳಿ ಅಬ್ದುಲ್ ಕಲಾಂ ರವರು ತಮ್ಮ ಬಾಲ್ಯದ ಸ್ನೇಹಿತರನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊತಾ ಇದ್ದಾರೆ. ನೋಡಿ, ಇದು ಗೆಳೆತನ ಅಂದರೆ ಅಲ್ವಾ ಮಕ್ಕಳೇ. ಮುಂದೆ ಹೋಗೋಣ. ಗೆಳೆತನ ಅಂತಕ್ಕಂಥದ್ದು ಬಹಳ ದೊಡ್ಡದು ಅಲ್ವಾ. ನೋಡಿ, ನಾವು ಪಾಠದ ಎಲ್ಲ ವಿಷಯಗಳನ್ನು ನಾವು ತಿಳಿತಾ ಬಂದ್ವಿ. ಈ ಪಾಠದ ಕೊನೆಯ ಏನೆಲ್ಲ ವಿಷಯಗಳನ್ನು ನಾವು ತಿಳಿತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಅನುರೂಪದ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆಯಾಗಿ ರಾಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ, ಇವೆರಡರ ಸಂಬಂಧ ಏನು? ರಾಮಾನಂದ ಶಾಸ್ತ್ರಿ ಅವರ ಮಗ ಅಂತ ನಾವು ಕರಿಬೇಕಾಗತ್ತ? ತಪ್ಪು. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗ ರಾಮಾನಂದ ಶಾಸ್ತ್ರಿ ಅವರು. ಹಾಗೆ ಅಬ್ದುಲ್ ಕಲಾಂ ರವರು ಯಾರ ಮಗ? ಈ ಪ್ರಶ್ನೆಯನ್ನ SSLC ಎಕ್ಸಾಮ್ ಬೋರ್ಡು ಜೂನ್ 2020ರಲ್ಲಿ ನಮಗೆ ಈ ಪ್ರಶ್ನೆ ಬಂದಿದೆ. ನೋಡಿ, ಪಕ್ಷಿ लक्ष्मण शास्त्री और मग रामानंद शास्त्री अब्दुल कलाम के पिताजी का नाम यहाँ लिखना चाहिए. अब्दुल कलाम रवर ತಂದೆ ಹೆಸರನ್ನಾಗಿ ನಾವು ಬರೀಬೇಕಾಗುತ್ತೆ. ಯಾರು ಅವರ ಹೆಸರು? ಜೈನುಲ್ ಆಬ್ದೀನ್. ಈ ಖಾಲಿ ಸ್ಥಾನದಲ್ಲಿ ನಾವು ಜೈನುಲ್ ಆಬ್ದೀನ್ ಅನ್ನು ಬರೀಬೇಕು. ಜಲಾಲುದ್ದೀನ್ ಜೀಜಾ, ಶಂಸುದ್ದೀನ್ ಚಚೇರೆ ಬಾಯಿ. ಜಲಾಲುದ್ದೀನ್ ಏನಾಗಿದ್ರು? ಜೀಜಾ ಆಗಿದ್ರು. ಯಾರಿಗೆ? ಅಬ್ದುಲ್ ಕಲಾಂ ರವರಿಗೆ ಅಲ್ವರ. ಈಗ ಶಂಸುದ್ದೀನ್ ಏನಾಗಿದ್ದಾರೆ? ಚಚೇರೆ ಬಾಯಿ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವೀಗ ಮುಂದೆ ಹೋಗೋಣ. ಈಗ ನೋಡಿ, ಮತ್ತೊಂದು ಖಾಲಿ ಸ್ಥಾನ ಇದೆ. अखबार एजेंसी को अकेले डैश ही चलाते थे. अखबार एजेंसी को मीन्स समाचार पत्रिಕೆಗಳ ಏಜೆನ್ಸಿಯನ್ನು ಒಬ್ಬರೇ ಯಾರವರು ನಡೆಸ್ತಾ ಇದ್ದಿದ್ದು? ಶಂಸುದ್ದೀನ್ ಹೀತೆ. ಉತ್ತರ ಶಂಸುದ್ದೀನ್. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನಾವು ಮುಂದೆ ಹೋಗೋಣ. ನೋಡಿ, ಅಭ್ಯಾಸದಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಬ್ದುಲ್ ಕಲಾಂ ಜಿ ಕಿ ಬಚಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ? ಅಬ್ದುಲ್ ಕಲಾಂ ರವರ ಬಾಲ್ಯದಲ್ಲಿ ದುರ್ಲಭವಾಗಿ ಅಂದರೆ ವಿರಳವಾಗಿ ಸಿಗ್ತಕ್ಕಂಥ ವಸ್ತು ಏನಾಗಿತ್ತಪ್ಪ ಅಂದರೆ ಪುಸ್ತಕೆ ಅಲ್ವರ. ಉತ್ತರ ನೋಡಿ, ಅಬ್ದುಲ್ ಕಲಾಂ ಜಿ अब्दुल कलाम जी के बचपन में दुर्लभ वस्तु पुस्तके अथवा किताबे ಪುಸ್ತಕೆ ಥಿ. ಪುಸ್ತಕಗಳೇ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ನಾವು ಮುಂದೆ ಹೋಗೋಣ. ಅಬ್ದುಲ್ ಕಲಾಂ ಜಿ ಕಿ ಚಚೇರೆ ಬಾಯಿ ಕೌನ್ ಥಿ? ಅಬ್ದುಲ್ ಕಲಾಂ ರವರ ಚಚೇರೆ ಬಾಯಿ ಯಾರು? ಶಂಸುದ್ದೀನ್ ಅಲ್ವರ. ಮಕ್ಕಿ ನೀವೆಲ್ಲ ಹೇಳಿದ್ರಿ ಉತ್ತರ. ಅಬ್ದುಲ್ ಕಲಾಂ ಜಿ ಕೆ चचेरे बाई शमसुद्दीन ही थे.
ಓಕೆ, ಉತ್ತರ ಗೊತ್ತಾಯ್ತಲ್ಲ ಮಕ್ಕಳೇ? ಎಷ್ಟು ಸರಳವಾದ ಉತ್ತರ. ಕೌನ್ ಶಬ್ದಕ್ಕೆ ಬದಲೇ ಶಂಸುದ್ದೀನ್ ಅಂತ ಹೇಳಿ ಬರೆದ್ರೆ ಉತ್ತರ ಸಂಪೂರ್ಣವಾಗುತ್ತೆ. ಈಗ ನಮಗೆ 2-3 ವಾಕ್ಯದ ಒಂದು ಪ್ರಶ್ನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು 2 ಅಥವಾ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಕಲಾಂ ಕೋ ಜಲಾಲುದ್ದೀನ್ ನೆ ದುನಿಯಾ ಕಾ ಬೋಧ್ ಕೈಸೆ ಕರಾಯ. ಈ ಪ್ರಶ್ನೆಯನ್ನು ನಾವು ಏಪ್ರಿಲ್ 2019ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಾಣಬಹುದು. ಕಲಾಂ ರವರಿಗೆ ಜಲಾಲುದ್ದೀನ್ ರವರು ಪ್ರಪಂಚದ ಬಗ್ಗೆ ಒಂದು ತಿಳುವಳಿಕೆಯನ್ನು ಯಾವ ರೀತಿ ಮಾಡಿಸಿದ್ರು ನೋಡಿ. ಉತ್ತರ ಈ ತರ ಬರಿಬೇಕಾಗುತ್ತೆ ನಾವು ಮಕ್ಕಳೇ. जलालुद्दीन हमेशा कलाम को शिक्षित लोगों के बारे में बताते थे. वे वैज्ञानिक खोजों, समकालीन साहित्य, चिकित्सा विज्ञान की उपलब्धियों के बारे में बताते थे. ओके, ज्ञान संबंधी इन जानकारियों से कलाम सीमित दायरे से बाहर निकल पाए और उन्हें नई दुनिया का बोध कराया. ಇಷ್ಟು ಉತ್ತರವನ್ನು ನೀವು ಬರೆದಿದ್ದಾದ್ರೆ ನಿಮಗೆ 2-3 ಅಂಕಗಳು ಲಭ್ಯ ಆಗುತ್ತೆ ಅಲ್ವಾ ಮಕ್ಕಳೇ? ಈಗ ಮುಂದೆ ಹೋಗೋಣ. ಈಗ ನಾವು ಇದುವರೆಗೂ 2-3 ವಾಕ್ಯದ ಪ್ರಶ್ನೆಗಳನ್ನು ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದ್ವಿ. ಈಗ ನಾವು 4-5 ವಾಕ್ಯಗಳಲ್ಲಿ ಬರಿತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಈ ಪಾಠದಲ್ಲಿ ನಾವು ಮುಂದೆ ಪರೀಕ್ಷೆಗಳಲ್ಲಿ ನಾವು ಎದುರಿಸಬಹುದು. ಶಂಸುದ್ದೀನ್ ಅಖ್ಬಾರೋं की वितरण का कार्य कैसे करते थे. ಶಂಸುದ್ದೀನ್ ಅವರು ಸಮಾಚಾರ ಪತ್ರಿಕೆಗಳ ಒಂದು ವಿತರಣೆಯನ್ನು ಅಂದರೆ ಡಿಸ್ಟ್ರಿಬ್ಯೂಷನ್ ಅನ್ನು ಹೇಗೆ ಮಾಡ್ತಾ ಇದ್ರು? उत्तर इस तरह है. शमसुद्दीन रामेश्वरम में अखबारों को एकमात्र वितरक थे. अखबार रामेश्वरम स्टेशन पर सुबह की ट्रेन से पहुंचते थे जो पाम्बन से आती थी. इस अखबार एजेंसी को अकेले शमसुद्दीन ही चलाते थे. रामेश्वरम में अखबारों की जुमला 1000 प्रतियां बिकती थी. ಇಷ್ಟು ಉತ್ತರವನ್ನು ನೀವು ಬರೆದಿದ್ದಾದ್ರೆ ಈ 4-5 ವಾಕ್ಯದ ಪ್ರಶ್ನೆಗೆ 4 ಮಾರ್ಕ್ಸ್ ಅನ್ನು ನೀವು ಪಡೆಯೋದಕ್ಕೆ ಬಹಳ ಸಾಧ್ಯ ಆಗುತ್ತೆ. ಇದರ ವಿವರಣೆ ನಿಮಗಾಗಲೇ ನೀವು ತಿಳ್ಕೊಂಡಿದ್ದೀರಲ್ವ ಮಕ್ಕಳೇ? ಈಗ ನಾವು ಮುಂದೆ ಹೋಗೋಣ. ನೋಡಿ, ಪಾಠದ ಕೊನೆಯದಾಗಿ ನಮಗೆ ಏನು ಆಶಯ ರೂಪದಲ್ಲಿ ಈ ಪಾಠವನ್ನು ನಾವು ಗಮನಿಸಬಹುದು. ಭಾರತ್ ಕೆ ರಾಷ್ಟ್ರಪತಿ ಕಲಾಂ ಜಿ ಕ ಜೀವನ್ ಸಾದಗಿ ಕ ಮಿಸಾಲ್ ತಾ. ನಮ್ಮ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂಥ ಕಲಾಂ ರವರ ಒಂದು ಜೀವನ ಸರಳತನಕ್ಕೆ ಒಂದು ಉದಾಹರಣೆ ಆಗಿದೆ. ಸರಳತೆ, ಅವರಲ್ಲಿ ಸರಳತೆ ಅಂತಕ್ಕಂಥದ್ದು ಮೈಗೂಡಿತ್ತು. ಮಿಸಾಲ್ ಮೀನ್ಸ್ ಉದಾಹರಣೆ, ಎಕ್ಸಾಂಪಲ್ ಆಗಿ ನಮಗೆ ಕಂಡು ಬರ್ತಾರೆ ಮಕ್ಕಳೇ. ಉನಕೆ ಮಾತಾ ಪಿತಾ ಕಾ ಪರಿಶ್ರಮ, ಆಡಂಬರಹೀನ್ ಜೀವನ್ ಸಬ್ಕೆ ಲಿಯೇ ಆದರ್ಶಪ್ರಾಯ ಹೈ. ಅವರ ತಂದೆ ತಾಯಿಗಳ ಒಂದು ಪರಿಶ್ರಮವನ್ನು ನಾವು ಕಾಣ್ತಾ ಇದ್ದೀವಿ. ಅವ್ರು ಏನೆಲ್ಲ ಕಷ್ಟಪಟ್ಟರು, ಏನೆಲ್ಲ ಕೆಲಸ ಮಾಡಿದ್ರು, ಮತ್ತೆ ಆಡಂಬರದಿಂದ ಅವ್ರು ಯಾವ ರೀತಿ ದೂರ ಇದ್ರು, ಆ ಒಂದು ಜೀವನ ಎಲ್ಲರಿಗೆ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು. ಇಂತಹ ಅಂಶಗಳನ್ನು ನಾವು ಗಮನಿಸಬಹುದು. ಮತ್ತೆ ಉನ್ಕ ಪರಿವಾರ ಅತಿಥಿಯೋಂ ಕಿ ಸೇವಾ ಸೇ ಸಂತೃಪ್ತತ. ಅವರ ಪರಿವಾರ, ಅಬ್ದುಲ್ ಕಲಾಂ ರವರ ಒಂದು ಕುಟುಂಬ ಅತಿಥಿಗಳನ್ನು ಸತ್ಕರಿಸೋದರಲ್ಲಿ ಸಂತೃಪ್ತಿಯನ್ನು ಕಾಣ್ತಾ ಇತ್ತು, ಧನ್ಯತೆಯನ್ನು ಕಾಣ್ತಾ ಇತ್ತು. ಉನ್ಕ ಪರಿವಾರ ಧಾರ್ಮಿಕ ಏಕತಾಕೋ ಮಾನ್ತಾತ. ಇವರ ಕುಟುಂಬ ಧಾರ್ಮಿಕ ಏಕತೆಯನ್ನ, ಧರ್ಮಗಳ ನಡುವೆ ಒಂದು ಪ್ರೀತಿ, ವಾತ್ಸಲ್ಯ, ವಿಶ್ವಾಸವನ್ನ ಮೂಡಿಸ್ಕೋಬೇಕು, ಎಲ್ಲರ ಜೊತೆಲಿ ನಾವು ಕೂಡಿ ಇರಬೇಕು ಅಂತಕ್ಕಂಥ ಒಂದು ಮನೋಧರ್ಮವನ್ನ, ಏಕತೆಯನ್ನು, ಒಗ್ಗಟ್ಟನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಸ್ವರೂಪವನ್ನು ಇವರ ಕುಟುಂಬದಲ್ಲಿ ನಾವು ಎದ್ದು ಕಾಣಬಹುದು. बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की ಜೀವನಿ ಪ್ರೇರಣಾಪ್ರದೆ. ಇಂತಹ ಪಾಠಗಳು ನಮಗೆ, ಇಂತಹ ಅನೇಕ ಮಹನೀಯರ ಆತ್ಮಕತೆ ಪಾಠಗಳು ನಮಗೆ ಯಾವ ರೀತಿ ನಮಗೆ ಪ್ರೇರಣೆಯನ್ನು ಕೊಡ್ತಾವಪ್ಪ ಅಂದರೆ, ಮಕ್ಕಳಲ್ಲಿ ಚೈತನ್ಯಶೀಲತೆಯನ್ನ, ಬಹುಮುಖ ವ್ಯಕ್ತಿತ್ವ ಅಂದರೆ ಮಲ್ಟಿಪಲ್ ಪರ್ಸನಾಲಿಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಂಶಗಳು ಇಂಥ ಪಾಠಗಳಲ್ಲಿ ನಮಗೆ ಅಡಕವಾಗಿರ್ತವೆ. ಆದರ್ಶ ವ್ಯಕ್ತಿಗಳ ಒಂದು ಜೀವನಿಗಳು ಅಂದರೆ ಅವರ ಒಂದು ಜೀವನಧಾರೆಗಳು, ಜೀವನ ಪಾಠಗಳು, ಅವರ ಒಂದು ಲೈಫ್ ಸ್ಟೋರೀಸ್ಗಳು ನಮಗೆ ಒಂದು ಪ್ರೇರಣೆ ಅಂತೇಳಿ ನಾವು ತಿಳಿಬೋದಲ್ಲ ಮಕ್ಕಳೇ? ಚೆನ್ನಾಗಿ ಅರ್ಥ ಆಯಿತು ಅಂತ ಕಾಣುತ್ತೆ ಎಲ್ಲರಿಗೂ. ಅಬ್ದುಲ್ ಕಲಾಂ ರವರ ಪಾಠ ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾದ ಪಾಠ ಆಗಿದೆ. ನಾವು ಮುಂದೆ ಈ ಪಾಠದ ನಂತರ ನಮಗೆ ಅನೇಕ ವಿಷಯಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಬಹಳ ಒಂದು ಪೂರಕ ಪಾಠ ಅಂತೇಳಿ ತಿಳಿಬೋದು. ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ, ಅಭ್ಯಾಸ ಮಾಡ್ತಾ ಇರಿ. ಅಭ್ಯಾಸ ನಿಮ್ಮನ್ನು ಕೊನೆವರೆಗೂ ಚೆನ್ನಾಗಿ ನಿಮ್ಮನ್ನು ಧೈರ್ಯ, ಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಅಂತ ಹೇಳ್ತಾ
ನಮ್ಮ SSLC ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ಸಂತೋಷವಾಗಿರಿ, ಅಧ್ಯಯನ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.